ಕುಂತಿದ್ರು ಗಾಂಧೀಜಿಯವರು. ಆ ಕಡೆ ಈ ಕಡೆ ಎಲ್ಲ ಜನ ಕುಂತಿದ್ರು. ಬರುವಾಗ ಗಾಂಧೀಜಿಯವರು ತಮ್ಮ ಹೆಂಡತಿಯನ್ನು ಕರ್ಕೊಂಡು ಬಂದಿದ್ರಂತ. ಕಸ್ತೂರಿಬಾ ಅವರು, ಗಾಂಧೀಜಿಯವರ ಹೆಂಡತಿ ಹೆಸರು ಕಸ್ತೂರಿಬಾ, ಅವರನ್ನು ಕರ್ಕೊಂಡು ಬಂದಿದ್ರು. ಇಬ್ರು ಜೋಡಿಗೆ ದಂಪತಿಗಳು ಕೂತಿದ್ರು. ಆದ್ರ ಗಾಂಧೀಜಿಯವರಿಗಿಂತಲೂ ಕಸ್ತೂರಿಬಾ ಅವರು ವಯಸ್ಸಿನೊಳಗೆ ಬಹಳ ದೊಡ್ಡವರಿದ್ರಂತ. ಇವರು ವಯಸ್ಸಾದಂಗೆ ಕಾಣ್ತಿದ್ರು. ಅವ್ರು ದೊಡ್ಡವ್ರು ಕಾಣ್ತಿದ್ರು, ಇವರು ಸಣ್ಣವ್ರು ಕಾಣ್ತಿದ್ರು. ಕಸ್ತೂರಿಬಾ ಅವರು ವಯಸ್ಸಿನೊಳಗೆ ದೊಡ್ಡವರು, ಗಾಂಧೀಜಿಯವ್ರು ಇನ್ನ ನೋಡಕ್ ಸಣ್ಣವ್ರು ಕಾಣ್ತಿದ್ರು, ಅವ್ರ ಅಜ್ಜಿಗತೆ ಕಾಣ್ತಿದ್ರು. ಅಲ್ಲಿ ಮಂದಿಗೆ ಗೊತ್ತಿದ್ದಿದ್ದಿಲ್ಲ. ಅನೌನ್ಸ್ ಮಾಡೋರು, ಮೈಕ್ದೊಳಗೆ ಹೇಳೋರು ಅನೌನ್ಸ್ ಮಾಡ್ಕೊಂತ ಒಂದು ಮಾತಂದ್ರಂತ. ನಾವು ಗಾಂಧೀಜಿಯವರಿಗೆ ಆಮಂತ್ರಣ ಕೊಡಕ್ ಹೋದಾಗ ಗಾಂಧೀಜಿಯವರು ಬರ್ತೀವಂತ ಮಾತು ಕೊಟ್ಟಿದ್ರು. ನಮ್ಮ ಸೌಭಾಗ್ಯ ಗಾಂಧೀಜಿಯವರು ಒಬ್ಬರೇ ಬಂದಿಲ್ಲ, ಬರುವಾಗ ಅವರು ತಮ್ಮ ತಾಯಿಯವರನ್ನು ಕರ್ಕೊಂಡು ಬಂದಿದ್ದಾರೆ ಅಂದಂತ. ಅಂದ್ರ ಕಸ್ತೂರಿಬಾ ಅವ್ರ ವಯಸ್ಸಿನೊಳಗ ಹೆಚ್ಚಿದ್ರು, ಇವ್ರು ಇನ್ನ ಸಣ್ಣವ್ರ ಜೊತೆ ಕಾಣ್ತಿದ್ರು, ಅವ್ರ ಅಜ್ಜಿಗತೆ ಕಾಣ್ತಿದ್ರು. ಅದಕ್ಕೆ ಅನೌನ್ಸ್ ಮಾಡೋ ಗೊತ್ತಿದ್ದಿದ್ದಿಲ್ಲ. ಅವ್ರ ತಾಯಿನ ಕರ್ಕೊಂಡು ಬಂದಾನ ಅಂದ್ಕೂಡ್ಲೆ ಮಗ್ಲೊಬ್ಬ ನಿಂತಾವ, ಅವ್ನ ಅಂಗಿ ಜಗ್ಗಾಕತ್ತದ. ಅವ್ರವ್ ಅಲ್ಲೋ ಅವ್ರಿಗೆ ಏನ್ ತೆಕ್ಕಿ ಅಂತೇಳಿ ಅಂಗಿ ಜಗ್ಗುವಾಗ ಗಾಂಧೀಜಿಯವರು ಇವನ್ ಅಂಗಿ ಜಗ್ಗಿದ್ರತೆ ಹಂಗೆ ಹೇಳ್ಬಾರ್ದಪ್ಪ, ಅವೇನು ಹೇಳಲ್ಲ ಅದನ್ನ ಹೇಳವ. ಇಲ್ರಿ ಮತ್ತು ನಿಮ್ಮ ಹೆಣ್ಮಕ್ಳು ಬಂದಾರ, ಕಸ್ತೂರಿಬಾ ಅವ್ರು ಬಂದಾರ, ಅವ ಅನೌನ್ಸ್ ಮಾಡವ ಅವು ಒಣಾಗತ್ತಾನ, ಅನ್ಲಿ ಬಿಡ ಅಂದ್ರದ್ದು ಗಾಂಧೀಜಿಯವರು. ಆ ನಂತರ ಗಾಂಧೀಜಿಯವರು ಭಾಷಣ ಮಾಡುವಾಗ ಭಾಷಣ ಮುಗಿಸಿ ಕೊನೆಗೆ ಒಂದು ಮಾತು ಹೇಳಿದ್ರಂತ. ಏನಂತಂದ್ರೆ ನಿರೂಪಣೆ ಮಾಡತಕ್ಕಂಥ ವ್ಯಕ್ತಿ ಒಂದು ಮಾತು ಹೇಳಿದ. ಏನಂತಂದ್ರೆ ಗಾಂಧೀಜಿಯವರು ಬರುವಾಗ ಅವರು ಒಬ್ಬರೇ ಬಂದಿಲ್ಲ, ಅವ್ರ ತಾಯಿಯವ್ರನ್ನ ಕರ್ಕೊಂಡು ಬಂದಾರಂತ ಹೇಳಿದ್ರಲ್ಲ. ಅವರೆಲ್ಲ ಕಸ್ತೂರಿಬಾ ಅವರು ನಾನೇ ತಾಳಿ ಕಟ್ಟಿದ ನನ್ನ ಹೆಂಡತಿ ಬರೋಬರಿ, ಆದ್ರೆ ಅವರು ಇವತ್ತಿಗೆ ನನಗೆ ತಾಯಾಗಿ 18 ವರ್ಷ ಆಯಿತು ಅಂತ ಹೇಳಿದ್ರು. ಇವತ್ತಿಗೆ